ಸ್ನೇಹಿತರೆ, ಇವತ್ತು ನಾವು MS Word ಅಲ್ಲಿ ಕನ್ನಡ ಟೈಪ್ ಮಾಡೋದನ್ನು ಕಲಿಯೋಣ. ಮೊದಲನೇದಾಗಿ ಸ್ಟಾರ್ಟ್ ಮೆನು ಮೇಲೆ ಕ್ಲಿಕ್ ಮಾಡಿ ಮಲ್ಟಿನುಡಿ 6.5 ಇದನ್ನು ಡೌನ್ಲೋಡು ಮತ್ತು ಇನ್ಸ್ಟಾಲ್ ಮಾಡೋದು ಹೇಗಂತ ನೋಡಿಲ್ಲ ಅಂದರೆ ಅದರ ಒಂದು ವಿಡಿಯೋ ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ನು ಮತ್ತು ಐ ಬಟನಲ್ಲೂ ಕೊಟ್ಟಿರ್ತೀನಿ. ಇದನ್ನು ಓಪನ್ ಮಾಡ್ಕೊಂಡಿದ್ದ ನಂತರ ಈ ರೀತಿಯಾದಂಥ ಸಾಫ್ಟ್ವೇರ್ ಆ್ಯಪ್ ಓಪನ್ ಆಗುತ್ತೆ. ಆವಾಗ ಇಲ್ಲಿ ಸೆಲೆಕ್ಟ್ ಲ್ಯಾಂಗ್ವೇಜಸ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಕನ್ನಡನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡು ಇದನ್ನು ಕ್ಲೋಸ್ ಮಾಡಬಾರ್ದು, ಮಿನಿಮೈಸ್ ಮಾಡಬೇಕು. ಮಿನಿಮೈಸ್ ಮಾಡಿದ ನಂತರ ಈಗ ಇಲ್ಲಿ ಕನ್ನಡ ಫಾಂಟ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಈ ಫಾಂಟ್ ಸೆಕ್ಷನಲ್ಲಿ ಕನ್ನಡ ಫಾಂಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಮೂರ್ತಿ ಕನ್ನಡ ಅನ್ನೋ ಒಂದು ಫಾಂಟ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಈಗ ಟೈಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ನೋಡಿ, ಕನ್ನಡ ಕರ್ನಾಟಕ ಕುವೆಂಪು ಬೆಂಗಳೂರು ಮೈಸೂರು ಹೀಗೆ ಕನ್ನಡನ ಟೈಪ್ ಮಾಡಿದ್ವಿ. ಇವಾಗ ಇದಕ್ಕೆ ಬೇಕಾಗುವಂತಹ ಇಂಗ್ಲಿಷ್ ಶಬ್ದಗಳು ಯಾವ್ದ್ಯಾವ್ದಂತ ನೋಡೋಣ. ಕನ್ನಡ ಅಂತ ಟೈಪ್ ಮಾಡಿದ್ವಿ. ಇದಕ್ಕೆ ಬೇಕಾಗುವಂತಹ ಇಂಗ್ಲಿಷ್ ಶಬ್ದಗಳು KNFNW ಕನ್ನಡ ಆಯಿತಾ. ಇವಾಗ ಮತ್ತೆ ಕರ್ನಾಟಕ ಅನ್ನೋ ಶಬ್ದ ಟೈಪ್ ಮಾಡಬೇಕಾದ್ರೆ KRFNAQK ಕರ್ನಾಟಕ ಟೈಪ್ ಆಗುತ್ತೆ. ನೋಡಿ 6.5. ಕುವೆಂಪು ಬರಿಬೇಕಾದ್ರೆ KUVE ಶಿಫ್ಟ್ MPU ಕುವೆಂಪು. ಮತ್ತು ಅದೇ ರೀತಿ ಬೆಂಗಳೂರು ಅನ್ನೋ ಶಬ್ದ ಟೈಪ್ ಮಾಡಬೇಕಂದ್ರೆ ಇಂಗ್ಲೀಷ್ ಅಕ್ಷರಗಳು BE ಶಿಫ್ಟ್ M G ಶಿಫ್ಟ್ L ಶಿಫ್ಟ್ U ಮತ್ತು RU. ಇವಾಗ ಮೈಸೂರು ಅನ್ನೋ ಶಬ್ದ ಟೈಪ್ ಮಾಡಬೇಕಂದ್ರೆ M ಶಿಫ್ಟ್ Y S ಶಿಫ್ಟ್ URU. ಮೈಸೂರು ಅನ್ನೋ ಶಬ್ದ ಟೈಪ್ ಮಾಡಬೇಕಾದ್ರೆ ಇಷ್ಟು ಇಂಗ್ಲೀಷ್ ಶಬ್ದಗಳು ಬೇಕು, ಇಂಗ್ಲೀಷ್ ಅಕ್ಷರಗಳು ಬೇಕು. ಮತ್ತು ಬೆಂಗಳೂರು ಅನ್ನೋ ಶಬ್ದ ಟೈಪ್ ಮಾಡಬೇಕಾದ್ರೆ ಈ ಇಂಗ್ಲೀಷ್ ಶಬ್ದಗಳು ಮತ್ತು ಕುವೆಂಪು ಕರ್ನಾಟಕ ಕನ್ನಡ. ಈ ರೀತಿಯಾಗಿ ನಾವು MS Word ಅಲ್ಲಿ ಕನ್ನಡ ಟೈಪ್ ಮಾಡೋದನ್ನು ಕಲಿಬೋದು. ಮುಂದಿನ ಒಂದು ವಿಡಿಯೋದಲ್ಲಿ ಈ ಲೆಟರ್ ಟೈಪಿಂಗು ಮತ್ತು ಬೇರೆ ಬೇರೆ ರೀತಿಯಾದಂಥ ಮೆಸೇಜ್ಗಳು ಅಥವಾ ಗಾದೆ ಮಾತುಗಳನ್ನು ಟೈಪ್ ಮಾಡಿ ಅದನ್ನು ಸ್ಟೈಲಿಶ್ ಆಗಿ ಹೇಗೆ ಕನ್ವರ್ಟ್ ಮಾಡಬೇಕು ಅನ್ನೋದನ್ನು ಕಲಿಯೋಣ.